Hi everyone, welcome to my YouTube channel. So in this video we are going to continue class 10 science light reflection and refraction. This is part number 10. In this part we are going to study about spherical lens. In the previous video, that is in part number 9, we have studied about refractive index. Now let us study about the spherical lens. So first let us know what is meant by lens. So already we have studied about mirror. Now we have to study about lens. So what is a lens? So a lens is a glass material. A lens is a glass material where at least one surface is curved. ಯಾವ ಗ್ಲಾಸ್ ಮೆಟೀರಿಯಲ್ನಲ್ಲಿ ಅಟ್ಲೀಸ್ಟ್ ಒಂದು ಸರ್ಫೇಸು ಕರ್ವ್ ಇರುತ್ತೋ ಅಂತಹ ಒಂದು ಗ್ಲಾಸ್ ಮೆಟೀರಿಯಲನ್ನು we have to call it as a lens. What is a lens? A lens is a glass material where at least one surface is curved. ಸೊ ಯಾವ ಗ್ಲಾಸ್ ಮೆಟೀರಿಯಲ್ನಲ್ಲಿ ಅಟ್ಲೀಸ್ಟ್ ಒಂದು ಕರ್ವ್ಡ್ ಸರ್ಫೇಸ್ ಇರುತ್ತೆ. ಎರಡು ಕರ್ವ್ಡ್ ಸರ್ಫೇಸು ಇರ್ಬೋದು, ಅಟ್ಲೀಸ್ಟ್ ಅಂತ ಹೇಳ್ತಾ ಇರೋದು. ಅಟ್ಲೀಸ್ಟ್ ಒಂದಾದ್ರೂ ಕರ್ವ್ಡ್ ಸರ್ಫೇಸ್ ಇರಲೇಬೇಕು. ಅದನ್ನೇ ವಿ ಕಾಲ್ ಇಟ್ ಆಸ್ ಸ್ಪೆರಿಕಲ್ ಲೆನ್ಸ್. And this spherical lens is called lens. Spherical lens is a part of a sphere. ಒಂದು ಸ್ಪಿಯರಿನ ಪಾರ್ಟ್ ಅನ್ನ ನಾವು ಸ್ಪೆರಿಕಲ್ ಲೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಲೆನ್ಸ್ ಅಂತ ಬಂದಾಗ ನೋಡಿ, ಫಸ್ಟ್ ನಾವು ಹೀಗೆ ತಗೋಣ. ಸೊ ಈ ತರ ಇದ್ರೆ ನೋಡಿ, ಇದು ಕರ್ವ್ಡ್ ಸರ್ಫೇಸ್. ಸೊ ದಿಸ್ ಈಸ್ ಕರ್ವ್ಡ್ ಸರ್ಫೇಸ್. ಇದನ್ನ ಈಗ ಬರಿತೀನಿ ನಾನು. ಈ ತರ ಇದ್ರೆ ನೋಡಿ, ಅಟ್ಲೀಸ್ಟ್ ಒನ್ ಕರ್ವ್ಡ್ ಸರ್ಫೇಸ್. ಇದು ಕರ್ವ್ಡ್ ಸರ್ಫೇಸ್. ಈ ತರ ಇದ್ರೆ ವಿ ಕಾಲ್ ದಿಸ್ ಆಸ್ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್. ಒಂದು ಕರ್ವ್ಡ್ ಸರ್ಫೇಸ್ ನೋಡಿ, ಇದೇ ಕರ್ವ್ಡ್ ಸರ್ಫೇಸ್ ಒಂದಿದ್ರೆ, ಅಥವಾ ಈಗಿದ್ರೆ ನೋಡಿ, ಇದೇ ಕರ್ವ್ಡ್ ಸರ್ಫೇಸ್. ದಿಸ್ ಈಸ್ ದ ಕರ್ವ್ಡ್ ಸರ್ಫೇಸ್. ಸೊ ಇದು ಫ್ಲಾಟ್ ಸರ್ಫೇಸ್ ಇದೆ, ಇದು ಅಟ್ಲೀಸ್ಟ್ ಒನ್ ಕರ್ವ್ಡ್ ಸರ್ಫೇಸ್ ಇದೆ. ಸೊ ಇದನ್ನ ವಿ ಕಾಲ್ ಇಟ್ ಆಸ್ ಪ್ಲೇನೋ ಕಾನ್ಕೇವ್ ಲೆನ್ಸ್. ಇದನ್ನ ಪ್ಲೇನೋ ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ. ಇದು ಎರಡು. ಸೊ ಇನ್ನ ಈ ತರ ಇತ್ತು ಅಂದ್ರೆ ನೋಡಿ, ಎರಡು ಕರ್ವ್ಡ್ ಸರ್ಫೇಸ್ ಇದೆ. ಸೊ ಇದೊಂದು ಕರ್ವ್ಡ್ ಸರ್ಫೇಸು, ಇದೊಂದು ಕರ್ವ್ಡ್ ಸರ್ಫೇಸ್. ಎರಡು ಕರ್ವ್ಡ್ ಸರ್ಫೇಸ್ ಇದ್ರೆ ಸೊ ಡಬಲ್ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಆರ್ ಜಸ್ಟ್ ವಿ ಕಾಲ್ ಇಟ್ ಆಸ್ ಕಾನ್ವೆಕ್ಸ್ ಲೆನ್ಸ್, ಆರ್ ವಿ ಕಾಲ್ ಇಟ್ ಆಸ್ ಡಬಲ್ ಕಾನ್ವೆಕ್ಸ್ ಲೆನ್ಸ್. ಇದನ್ನ ಡಬಲ್ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಅಥವಾ ಈಗೂ ಇರ್ಬೋದು ನೋಡಿ, ಇದೊಂದು ಕರ್ವ್ಡ್ ಸರ್ಫೇಸು, ಇದೊಂದು ಕರ್ವ್ಡ್ ಸರ್ಫೇಸ್. ಸೊ ಎರಡು ಕರ್ವ್ಡ್ ಸರ್ಫೇಸ್ ಇದ್ರೆ ಇದನ್ನ ಡಬಲ್ ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ. ಡಬಲ್ ಕಾನ್ಕೇವ್ ಲೆನ್ಸ್, ಆರ್ ಜಸ್ಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕಾನ್ಕೇವ್ ಲೆನ್ಸ್. ಈ ರೀತಿ ಅಟ್ಲೀಸ್ಟ್ ಒಂದು ಕರ್ವ್ಡ್ ಸರ್ಫೇಸ್ ಇದ್ರೂ ಲೆನ್ಸೆ, ಎರಡು ಕರ್ವ್ಡ್ ಸರ್ಫೇಸ್ ಇದ್ರೂ ಲೆನ್ಸೆ. ಸೊ ಒಂದು ಕರ್ವ್ಡ್ ಸರ್ಫೇಸ್, ಇದನ್ನ ಪ್ಲೇನೋ ಕಾನ್ವೆಕ್ಸ್ ಅಂತೀವಿ, ಇದನ್ನ ಪ್ಲೇನೋ ಕಾನ್ಕೇವ್ ಅಂತ ಕರಿತೀವಿ. ಸೊ ಇದನ್ನ ಡಬಲ್ ಕಾನ್ವೆಕ್ಸ್ ಅಂತ ಕರಿತೀವಿ, ಇದನ್ನ ಡಬಲ್ ಕಾನ್ಕೇವ್ ಅಂತ ಕರಿತೀವಿ. ಸೊ ಇದು ದಟ್ ಈಸ್ ಟೈಪ್ಸ್ ಆಫ್ ಲೆನ್ಸಸ್. ಅಂದ್ರೆ ಒಂದು ಕರ್ವ್ಡ್ ಸರ್ಫೇಸ್ ಇದ್ರೆ ಈ ರೀತಿ ಕರಿತೀವಿ, ಎರಡು ಕರ್ವ್ಡ್ ಸರ್ಫೇಸ್ ಇದ್ರೆ ಈ ರೀತಿ ಕರಿತೀವಿ. ಅದು ಒಂದಾರ ಇರಲಿ ಎರಡಾರ ಇರಲಿ ಕರ್ವ್ಡ್ ಸರ್ಫೇಸು, ಇಟ್ ಈಸ್ ಎ ಲೆನ್ಸ್. ಒಂದು. ಎರಡನೇದು ಟೈಪ್ಸ್ ಆಫ್ ಸ್ಪೆರಿಕಲ್ ಲೆನ್ಸಿಗೆ ಬರೋಣ. ಸೊ ಟೈಪ್ಸ್ ಆಫ್ ಸ್ಪೆರಿಕಲ್ ಲೆನ್ಸ್. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಟೈಪ್ಸ್ ಆಫ್ ಸ್ಪೆರಿಕಲ್ ಲೆನ್ಸಸ್. ಸೊ ಸ್ಪೆರಿಕಲ್ ಲೆನ್ಸಸ್ಗೆ ಬಂದ್ರೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಸ್ಪೆರಿಕಲ್ ಲೆನ್ಸಸ್. ಒನ್ ಈಸ್ ಕಾಲ್ಡ್ ಕಾನ್ವೆಕ್ಸ್ ಲೆನ್ಸ್ and another one is called concave lens. So convex and concave are the two types of spherical lenses. So lenses ಅಲ್ಲಿ ಎರಡು ಟೈಪ್ಸ್ ಬರುತ್ತೆ. ಸ್ಪೆರಿಕಲ್ ಲೆನ್ಸಸ್ ಅಲ್ಲಿ ಎರಡು, ಒಂದು ಕಾನ್ವೆಕ್ಸ್, ಇನ್ನೊಂದು ಕಾನ್ಕೇವ್. ಯಾಕಂದ್ರೆ ಲೆಟ್ ಅಸ್ ನೋ ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಕಾನ್ವೆಕ್ಸ್ ಲೆನ್ಸ್ ಅಂಡ್ ಕಾನ್ಕೇವ್ ಲೆನ್ಸ್. ಕಾನ್ವೆಕ್ಸ್, ಕಾನ್ಕೇವ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದೆಮ್? ಲೆಟ್ ಅಸ್ ಸಿ. ಎಕ್ಸಾಮ್ ನಲ್ಲಿ ಕೇಳ್ಬೋದು, ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಕಾನ್ಕೇವ್ ಅಂಡ್ ಕಾನ್ವೆಕ್ಸ್ ಲೆನ್ಸ್. ಸೊ ಕಾನ್ಕೇವ್ಗೆ ಬರೋಣ
ನೋಡಿ ನಾವು ಕಾನ್ವೆಕ್ಸ್ಗೆ ಬರೋಣ. ನಾವು ಕಾನ್ವೆಕ್ಸ್ ಬರಿಬೇಕಾದ್ರೆ ಈಗ ಬರಿತೀವಿ. ಸೊ ಕಾನ್ವೆಕ್ಸ್ ಬರಿಬೇಕಾದ್ರೆ ಈಗ ಬರಿತಾ ಇದ್ದೀವಿ ಅಂದರೆ ಅರ್ಥ, ಸೊ ಇಲ್ಲೇನಾಗಿದೆ, ಬೋತ್ ಸೈಡ್ಸ್ ಆರ್ ಕರ್ವ್ಡ್ ಔಟ್ವರ್ಡ್ಸ್. ನೋಡಿ, ಬೋತ್ ಸೈಡ್ಸ್ ಆರ್ ಕರ್ವ್ಡ್ ಔಟ್ವರ್ಡ್ಸ್. ಸೊ ಇನ್ ಕಾನ್ವೆಕ್ಸ್ ಲೆನ್ಸ್ both sides are curved outwards. If both the sides are curved outwards, then such a lens are called convex lens. Next ಈ ಕಡೆ ಬರೋಣ. ನೋಡಿ, ಕಾನ್ವೆಕ್ಸ್ ಕಾನ್ಕೇವ್ ಬರಿಬೇಕಾದ್ರೆ ಈಗ ಬರಿತೀವಿ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದು ಕರ್ವ್ಡ್ ಸರ್ಫೇಸ್, ಇದು ಕರ್ವ್ಡ್ ಸರ್ಫೇಸ್. ಬೋತ್ ದ ಸೈಡ್ಸ್ ಆರ್ ಕರ್ವ್ಡ್ ಇನ್ವರ್ಡ್. ಇಲ್ಲಿ ಬರೋಣ, both sides are curved inwards. ಸೊ ಎರಡು ಸೈಡು ಇನ್ವರ್ಡ್ ಕರ್ವ್ ಆಗಿದ್ರೆ ನೋಡಿ, ಇದು ಇನ್ವರ್ಡ್ ಕರ್ವ್, ಇದು ಇನ್ವರ್ಡ್ ಕರ್ವ್. ಸೊ ಎರಡು ಸೈಡು ಇನ್ವರ್ಡ್ ಕರ್ವ್ ಆಗಿದ್ರೆ ಅದನ್ನ ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ. ಇದು ಮೊದಲನೇದು. ನೆಕ್ಸ್ಟ್ ಎರಡನೇದಕ್ಕೆ ಬಂದ್ರೆ ನೋಡಿ, ಸೆಂಟರು ದಪ್ಪ ಇದೆ, ಎಡ್ಜಸ್ ಥಿನ್ ಆಗಿದೆ. ಅಟ್ ದ ಸೆಂಟರ್ ಇಟ್ ಈಸ್ ಥಿಕ್, ಅಟ್ ದ ಎಡ್ಜಸ್ ದೇ ಆರ್ ಥಿನ್. ಸೊ ಈ ಲೆನ್ಸ್ ಅಲ್ಲಿ ಬರೆಯೋಣ ಇಲ್ಲಿ ಏನಂತ, ಸೆಂಟರ್ ಆಫ್ ಲೆನ್ಸ್ ಈಸ್ ಥಿಕ್ಕರ್, ಅಂಡ್ ಎಡ್ಜಸ್ ಆರ್ ಥಿನ್ನರ್. ಎಡ್ಜ್ ಥಿನ್ ಆಗಿದೆ, ಸೆಂಟರು ಥಿಕ್ ಆಗಿದೆ. ನೆಕ್ಸ್ಟ್ ಈ ಕಡೆ ಬರೋಣ. ಸೊ ಸೆಂಟರ್ ನೋಡಿ, ಸೆಂಟರು ಥಿನ್ ಆಗಿದೆ, ಎರಡು ಎಡ್ಜಸ್ಗಳು ಥಿಕ್ ಆಗಿದೆ. So center of lens is thinner, and edges are thicker. ಮತ್ತೆ ಎಡ್ಜಸ್ಗಳು ಥಿಕ್ ಆಗಿದೆ, and edges are thicker. So this is the second difference between convex lens and concave lens. And the third one is, so convex lens is a converging lens. That means the light which passes through the convex lens, all the light rays will meet at a point. They are called converging lens. But concave lens is a diverging lens. So concave lens na diverging lens anta karitivi, because from a point all the light rays will scatter, or all the light rays will move away from a point. Therefore concave lens is called as diverging lens. So these are the three differences between concave lens and convex lens. So after studying about these things, now let us study about the terms related to spherical lens. Terms related to spherical lens. So spherical lens in terms ಗಳನ್ನ ನೋಡ್ತಾ ಹೋಗೋಣ. What are the terms that comes under spherical lens? ಸೊ ಸ್ಪೆರಿಕಲ್ ಲೆನ್ಸ್ ಅಂತ ತಗೊಂಡ್ರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಎರಡು ಸ್ಪಿಯರ್ನ ತಗೊಂತೀನಿ. ಇದೊಂದು ಸ್ಪಿಯರು. ನೆಕ್ಸ್ಟ್ ಐ ವಿಲ್ ಟೇಕ್ ಒನ್ ಮೋರ್ ಸ್ಪಿಯರ್. ನೋಡಿ, ಈ ಸ್ಪಿಯರ್ನ ಸೆಂಟರ್ ಇದು, ಈ ಸ್ಪಿಯರ್ನ ಸೆಂಟರ್ ಇದು. ಇದನ್ನ C1 ಅಂತ ಕರೆಯೋಣ, ಇದು C2 ಅಂತ ಕರೆಯೋಣ, ಇದು ಲೆನ್ಸ್. ಹಾಗಾದ್ರೆ ಈಗ ನಾನು ಇದನ್ನ ತಗೊಂಡಿರೋದು ಕಾನ್ವೆಕ್ಸ್. ಈ ಕಾನ್ವೆಕ್ಸ್ ಲೆನ್ಸ್ ಅಂತ ತಗೊಂಡ್ರೆ ಎರಡು ಸೆಂಟರ್ ಆಫ್ ಕರ್ವೇಚರ್ಗಳು ಇರ್ತವೆ. ಬರೀ ಇದಕ್ಕೆ ಮಾತ್ರ ಅಲ್ಲ, ಈವನ್ ಫಾರ್ ಕಾನ್ಕೇವ್ ಲೆನ್ಸ್ ಆಲ್ಸೋ. ಹಾಗಾದ್ರೆ ಎರಡು ಸೆಂಟರ್ ಆಫ್ ಕರ್ವೇಚರ್ಗಳನ್ನ ನಾವು ನೋಡ್ತೀವಿ. ನೋಡಿ, ಈ ಸ್ಪಿಯರ್ದು ಸೆಂಟರು C1, ಈ ಸ್ಪಿಯರ್ದು ಸೆಂಟರು C2 ಅಂತ ಕರೆದ್ರೆ, ಸೊ ನೋಡಿ ಹೀಗೆ ತಗೊಂಡ್ರೆ ಇದು ಕಾನ್ಕೇವ್ ಲೆನ್ಸ್, ಇದು ಕಾನ್ಕೇವ್. ಸೊ ಈ ಕಾನ್ಕೇವ್ ಲೆನ್ಸ್ಗೂ ಕೂಡ ಹೌ ಮೆನಿ ಸೆಂಟರ್ಸ್ ಆರ್ ದೇರ್? 2 ಸೆಂಟರ್ ಆಫ್ ಕರ್ವೇಚರ್. ಒನ್ ಇಸ್ C1, ಅನದರ್ ಒನ್ ಇಸ್ C2. ಹಾಗಾದ್ರೆ ಲೆನ್ಸ್ ಅದು ಇಟ್ ಮೇ ಬಿ ಕಾನ್ಕೇವ್ ಆರ್ ಇಟ್ ಮೇ ಬಿ ಕಾನ್ವೆಕ್ಸ್ ಲೆನ್ಸ್. ಅದು ಕಾನ್ಕೇವ್ ಆಗ್ಬೋದು, ಕಾನ್ವೆಕ್ಸ್ ಆಗ್ಬೋದು. ಸೊ ಹೌ ಮೆನಿ ಸೆಂಟರ್ ಆಫ್ ಕರ್ವೇಚರ್ ಇಸ್ ಪಾಸಿಬಲ್? ಸೊ 2 ಸೆಂಟರ್ ಆಫ್ ಕರ್ವೇಚರ್ ಈಸ್ ಪಾಸಿಬಲ್ ಫಾರ್ ಸ್ಪೆರಿಕಲ್ ಮಿರರ್. ಒಂದು ಸ್ಪೆರಿಕಲ್ ಮಿರರ್ ಅಂತ ಸ್ಪೆರಿಕಲ್ ಲೆನ್ಸ್ ಅಂತ ತಗೊಂಡ್ರೆ, ಒಂದು ಸ್ಪೆರಿಕಲ್ ಲೆನ್ಸ್ಗೆ 2 ಸೆಂಟರ್ ಆಫ್ ಕರ್ವೇಚರ್ ಇರೋದಕ್ಕೆ ಸಾಧ್ಯತೆ ಇದೆ.
ಸೊ ಯಾಕೆಂದ್ರೆ ಎರಡು ಸ್ಪಿಯರ್ ಸೇರ್ಕೊಂಡಾಗ ಲೆನ್ಸ್ ಫಾರ್ಮೇಶನ್ ಆಗ್ತಾ ಇರೋದು. ಸೊ ಅದರಿಂದ ಸೊ ಟೂ ಸೆಂಟರ್ ಆಫ್ ಕರ್ವೇಚರ್ ಈಸ್ ಪಾಸಿಬಲ್ ಫಾರ್ ಲೆನ್ಸ್, ವೆದರ್ ಇಟ್ ಮೇ ಬಿ ಕಾನ್ಕೇವ್ ಆರ್ ಇಟ್ ಮೇ ಬಿ ಕಾನ್ವೆಕ್ಸ್. ಓಕೆ, ಹಾಗಾದ್ರೆ ನಾವು ಲೆಟ್ ಅಸ್ ಸ್ಟಡಿ ಅಬೌಟ್ ದ ಟರ್ಮ್ಸ್ ರಿಲೇಟೆಡ್ ಟು ಸ್ಪೆರಿಕಲ್ ಲೆನ್ಸ್ ಅಂತ ಬಂದ್ರೆ, ಸೊ ಮೊದಲನೇದು ಆಪ್ಟಿಕ್ ಸೆಂಟರ್. ಸೊ ಲೆಟ್ ಅಸ್ ನೋ ವಾಟ್ ಈಸ್ ಮೆಂಟ್ ಬೈ ಆಪ್ಟಿಕ್ ಸೆಂಟರ್. ಸೊ ಆಪ್ಟಿಕ್ ಸೆಂಟರ್ ಅಂದ್ರೆ ಏನು? ಸೊ ಐ ವಿಲ್ ಟೇಕ್ ಎ ಲೆನ್ಸ್, ದಿಸ್ ಈಸ್ ಕಾನ್ವೆಕ್ಸ್, and I will take this is the lens that we call it as concave. ಸೊ ನೀವು ಅಬ್ಸರ್ವ್ ಮಾಡ್ಬೇಕೀಗ. ಸೊ ಇದು the center of the lens. The center of the lens is called as, ಇದು center of the lens. The center of the lens is called as optic center. So what is optic center? Optic center is the geometric center of the optic center. ಇದೆಯಲ್ಲ, ಇದು O, ಇದು O. Optic center is the geometric center of the lens. Geometric center of the lens is called as optic center and it is denoted by O. O represents optic center. This is the first term that we have to study regarding that is terms related to spherical lens. What is optic center? Optic center is the geometric center of the lens. Lens in a center na optic center anta karitivi. So this is the first thing we have to keep it in mind. Then what is meant by principal axis? Let us know, already these are the terms. This one we have not studied. Instead of optic center we have studied pole of the mirror in mirror, but principal axis already we have studied in mirror. So now let us know what is the definition for principal axis. So already ನಮಗೆ ಗೊತ್ತಿದೆ ಏನಂತ, an imaginary line. ನಾವು ಮಿರರ್ಗೆ ಹೇಳೋದಾದ್ರೆ an imaginary line that passes through center of curvature and pole of the mirror is called as principal axis. But in lens ಅಲ್ಲಿ ಹೇಳೋದಾದ್ರೆ an imaginary line passing through center of curvature, an imaginary line passing through center of curvature and optic center of curvature and optic center is called principal axis. ಹಾಗಾದ್ರೆ ಅದನ್ನ ಹೇಗೆ ಬರೆಯೋದು ಪ್ರಿನ್ಸಿಪಲ್ ಆಕ್ಸಿಸ್ ನ? ಸೊ ನೋಡಿ, ಸೊ ಇದು ಕಾನ್ವೆಕ್ಸ್ ಲೆನ್ಸ್. This is center of curvature C1. This is center of curvature C2. This is the optic center. So now the imaginary line that passes through C1, O and C2. An imaginary line that passes through center of curvature and this is the optic center. So optic center ಮತ್ತೆ center of curvature ಮೂಲಕ ಪಾಸ್ ಆಗುವಂತಹ imaginary line ಅನ್ನ we call it as principal axis. What is principal axis? An imaginary line that passes through the center of curvature and optic center. Then the third term related to that we call it as spherical lens is aperture. Already we have studied aperture in mirror also. So the diameter of the sphere is called as aperture, or the reflecting area of a mirror is called aperture. Here also ಅಲ್ಲಿ ರಿಫ್ಲೆಕ್ಟಿಂಗ್ ಏರಿಯಾ ಅಂತ ಕರಿತೀವಿ, ಇಲ್ಲಿ ನಾವು ರಿಫ್ರಾಕ್ಟಿಂಗ್ ಏರಿಯಾ ಅಂತ ಕರೆಯೋಣ. ಸೊ ರಿಫ್ರಾಕ್ಟಿಂಗ್ ಏರಿಯಾ ಆಫ್ ಎ ಲೆನ್ಸ್ is called as aperture. ಸೊ ಯಾವ ಏರಿಯಾದಲ್ಲಿ ರಿಫ್ರಾಕ್ಷನ್ ನಡೆಯುತ್ತೋ ಎಷ್ಟು ಏರಿಯಾದಲ್ಲಿ ರಿಫ್ರಾಕ್ಷನ್ ನಡೆಯುತ್ತೋ ಅಷ್ಟು ಏರಿಯಾನು ವಿ ಹ್ಯಾವ್ ಟು ಕಾಲ್ ಇಟ್ ಆಸ್ ಅಪರ್ಚರ್. ಸೊ ಇದು ಥರ್ಡ್ ಟರ್ಮ್. Then coming to the fourth term, that is called as principal focus. So what is meant by principal focus? So principal focus andre ಏನು? So principal focus andre, so for example if I take a convex lens, so this is a convex lens and this is the geometric center, this is optic center and this is an imaginary line that passes through, that is principal axis. So ಈಗ ನಾವು ನೋಡೋಣ, the light ray ನೋಡಿ
the light ray falls on the lens, and after that one the light ray will get, after that is after refraction, the light ray will passes like this. The light ray will bend and passes like this. So this is another light ray. After refraction it passes like this. Then this is the light ray which is parallel to principal axis. After refraction it passes like this. So after refraction all the light rays will meet at a point, and that point is called principal focus. ಆ ಪಾಯಿಂಟ್ ಅನ್ನ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ನೋಡಿ ಇಲ್ಲೂ ಕೂಡ ಲೈಟ್ ರೇ ನಾವು ತಗೊಂಡ್ರೆ ಈಗೂ ತಗೋಬಹುದು, ವಿ ಕ್ಯಾನ್ ಟೇಕ್ ಲೈಕ್ ದಿಸ್ ಆಲ್ಸೋ. ಅದರಿಂದ ಇಲ್ಲೂ ಕೂಡ ಎರಡು ಪ್ರಿನ್ಸಿಪಲ್ ಫೋಕಸ್ ಇರುತ್ತೆ. ಸೊ ಟೂ ಪ್ರಿನ್ಸಿಪಲ್ ಫೋಕಸಸ್ ಆರ್ ಪಾಸಿಬಲ್. ಸೊ ನೋಡಿ ಲೈಟ್ ರೇ ಈಗ ಬಿತ್ತು. ಸೊ ಯಾಕೆಂದ್ರೆ ಎರಡು ಕರ್ವ್ಡ್ ಸರ್ಫೇಸ್ ಇರೋದ್ರಿಂದ ಈ ಕಡೆಯಿಂದನೂ ಲೈಟ್ ರಿಫ್ರಾಕ್ಷನ್ ಆಗ್ಬೋದು, ಈ ಕಡೆಯಿಂದನೂ ಆಗ್ಬೋದು. ಸೊ ನೋಡಿ ಹೀಗೆ all the light rays will meet at this point, and that point is called as principal focus. So after refraction, if all the light rays meet at a point, and that point is called as principal focus. A point in a principal focus anta ಕರಿತೀವಿ. So it may be concave or it may be convex. ಅದು ಕಾನ್ಕೇವ್ ಆರ್ ಆಗ್ಬೋದು, ಕಾನ್ವೆಕ್ಸ್ ಆರ್ ಆಗ್ಬೋದು. ಸೊ ಕಾನ್ಕೇವ್ ನಲ್ಲಿ ಏನಾಗುತ್ತೆ, ಯಾವ ಪಾಯಿಂಟ್ ಇಂದ ಲೈಟ್ ರೇಸ್ ಡೈವರ್ಜ್ ಆಗುತ್ತೋ ಆ ಪಾಯಿಂಟ್ ನ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಇಲ್ಲಿ ಕಾನ್ವೆಕ್ಸ್ ನಲ್ಲಿ ಯಾವ ಪಾಯಿಂಟ್ ನಲ್ಲಿ ಎಲ್ಲಾ ಲೈಟ್ ರೇಸ್ ಕನ್ವರ್ಜ್ ಆಗುತ್ತೋ ಅದನ್ನ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. In convex, all the light rays will converge at a point, and that converging point is called principal focus. In concave, all the light rays from a point will get diverge, or from a point all the light rays will move away, and that point is called as principal focus. ಸೊ ಹಾಗಾದ್ರೆ ಒಂದು ಸ್ಪೆರಿಕಲ್ ಲೆನ್ಸ್ ಅಂತ ತಗೊಂಡ್ರೆ ಎರಡು ಕರ್ವ್ಡ್ ಸರ್ಫೇಸ್ ಇರೋದ್ರಿಂದ ಇಟ್ ಮೇ ಬಿ ಕಾನ್ವೆಕ್ಸ್ ಆರ್ ಇಟ್ ಮೇ ಬಿ ಕಾನ್ಕೇವ್. ಸೊ ಎರಡು ಕರ್ವ್ಡ್ ಸರ್ಫೇಸ್ ಇರೋದ್ರಿಂದ ಎರಡು ಸೆಂಟರ್ ಆಫ್ ಕರ್ವೇಚರ್ ಇರುತ್ತೆ, ಎರಡು ಪ್ರಿನ್ಸಿಪಲ್ ಫೋಕಸ್ ಇರುತ್ತೆ. ಒಂದು ಸೆಂಟರ್ ಆಫ್ ಕರ್ವೇಚರ್ C1 ಅಂತೀವಿ, ಇನ್ನೊಂದು ಸೆಂಟರ್ ಆಫ್ ಕರ್ವೇಚರ್ನ C2 ಅಂತ ಕರಿತೀವಿ. ಸೊ ಅದನ್ನ ನಾವು ಹೀಗೆ ಬರೆದು ನೋಡೋಣ. ಸೊ ದಿಸ್ ಈಸ್ ಎ ಸ್ಪೆರಿಕಲ್ ಲೆನ್ಸ್, ದಟ್ ಈಸ್ we call it as convex lens. This is principal axis and this is the optic center. So here principal focus F1, here F2, here center of curvature C1. ಆ C1 ನಾವು C1 ಇದು C2. ಸೊ ಎರಡು ಸೆಂಟರ್ ಆಫ್ ಕರ್ವೇಚರ್ ಇರುತ್ತೆ, ಒಂದು ಎರಡನೇದು ಸೊ ಎರಡು ದಟ್ ಈಸ್ ಪ್ರಿನ್ಸಿಪಲ್ ಫೋಕಸ್ ಇರುತ್ತೆ. ಅದನ್ನ ನಾವು C1 ಅಂತ ಬರೆಯೋ ಬದಲು ಈಗ ಬರೀಬಹುದು 2F1 and 2F2. ಇದು F1 F2, ಇದು 2F1, ಇದು 2F2. 2F1 2F2 ಆರ್ ಸೆಂಟರ್ ಆಫ್ ಕರ್ವೇಚರ್, F1 and F2 ಆರ್ ಪ್ರಿನ್ಸಿಪಲ್ ಫೋಕಸ್. ಹಾಗಾದ್ರೆ ಕಾನ್ಕೇವ್ ಆಗ್ಬೋದು, ಕಾನ್ವೆಕ್ಸ್ ಆಗ್ಬೋದು, ಎರಡು ಸೆಂಟರ್ ಆಫ್ ಕರ್ವೇಚರ್, ಯಾಕೆಂದ್ರೆ ಎರಡು ದಟ್ ಈಸ್ ಕರ್ವ್ಡ್ ಸರ್ಫೇಸ್ ಇರೋದ್ರಿಂದ ಎರಡು ಸೆಂಟರ್ ಆಫ್ ಕರ್ವೇಚರ್, ಎರಡು ಪ್ರಿನ್ಸಿಪಲ್ ಫೋಕಸ್. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಹೌ ಟು ಡ್ರಾ ದ ರೇ ಡಯಾಗ್ರಾಮ್ ಫಾರ್ ಕಾನ್ಕೇವ್ ಅಂಡ್ ಕಾನ್ವೆಕ್ಸ್ ಲೆನ್ಸ್. ಅದಕ್ಕಿಂತ ಮುಂಚೆ ಲೆಟ್ ಅಸ್ ಸಿ ವಾಟ್ ಆರ್ ದ ರೂಲ್ಸ್ ವಿ ಹ್ಯಾವ್ ಟು ಫಾಲೋ ವೆನ್ ವಿ ಹ್ಯಾವ್ ಟು ಡ್ರಾ ದ ರೇ ಡಯಾಗ್ರಾಮ್ ಫಾರ್ ಕಾನ್ವೆಕ್ಸ್ ಲೆನ್ಸ್ ಅಂಡ್ ಕಾನ್ಕೇವ್ ಲೆನ್ಸ್. ಆಲ್ರೆಡಿ ನಾವು ಮಿರರ್ದು ರೇ ಡಯಾಗ್ರಾಮ್ ಬರೀಬೇಕಾದ್ರೆ ವಿ ಹ್ಯಾವ್ ಫಾಲೋಡ್ ಸರ್ಟೈನ್ ರೂಲ್ಸ್ when we are drawing the ray diagram. Here also when we have to draw the ray diagram for convex and concave, so we have to follow the certain rule. First let us study, in the next video let us study about the first rules, and then let us write the ray diagram. So thanks for watching my YouTube channel. Still those who are not subscribed, please subscribe my channel. Those who already subscribed, please watch my videos, like my videos and share my videos, and don't forget to press the bell icon to get the notification for the next video. Thanks for everyone for your great support. Once again, thank you very much.